ನಮ್ಮ ಪಂಚತಂತ್ರದ ಸರಣಿ ಕಥೆಗಳಿಗೆ ಮತ್ತೆ ನಿಮ್ಮೆಲ್ಲರಿಗೂ ಸ್ವಾಗತ. ಮೊದಲ ಕಥೆಯಲ್ಲಿ ಅಸೂಯೆ ಮತ್ತು ಸುಳ್ಳುಗಳು ಪಿಂಗಳಕ ಸಿಂಹ ಮತ್ತು ಸಂಜೀವಕ ಗೂಳಿ ನಡುವಿನ ಸ್ನೇಹವನ್ನ ಹೇಗೆ ಮುರಿತು ಅನ್ನೋದನ್ನ ನಾವು ಕೇಳಿದ್ವಿ. ಈಗ ಮಿತ್ರಭೇದ ಅನ್ನೋ ಅದೇ ಪುಸ್ತಕದ ಭಾಗವಾಗಿರೋ ಇನ್ನೊಂದು ಸಣ್ಣ ಕಥೆಯನ್ನ ಇವತ್ತು ನಾನು ಹೇಳ್ತೀನಿ. ಇದು ಕೋತಿ ಮತ್ತು ಮರದ ಗೂಟದ ಬಗ್ಗೆ ಇರೋ ಕತೆ. ಒಂದು ಸಣ್ಣ ಊರಿನಲ್ಲಿ ಬಡಗಿಗಳ ಗುಂಪು ಅಂದ್ರೆ ಕಾರ್ಪೆಂಟರ್ಗಳು ವಾಸ ಮಾಡ್ತಾ ಇದ್ರು. ಅವರು ಒಂದು ದೇವಸ್ಥಾನವನ್ನ ಕಟ್ತಾ ಇದ್ರು. ಪ್ರತಿದಿನ ಅವರು ಮರ ಮತ್ತೆ ಕೆಲವು ಉಪಕರಣಗಳನ್ನ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ರು. ಮರದ ತುಂಡುಗಳನ್ನ ಕಟ್ ಮಾಡೋದು, ಅದಕ್ಕೆ ಒಂದು ಆಕಾರ ಕೊಡೋದು ಮತ್ತೆ ದೊಡ್ಡ ದೊಡ್ಡ ಮರದ ದಿಮ್ಮಿಗಳನ್ನ ಜೋಡಿಸೋದು, ಇದೆಲ್ಲ ಅವರ ಕೆಲಸ ಆಗಿತ್ತು. ದೇವಸ್ಥಾನದ ಹತ್ರ ಒಂದು ತುಂಬ ತಲಹರಟೆ ಮಾಡ್ತಾ ಇದ್ದ ಕೋತಿಗಳ ಗುಂಪು ವಾಸ ಮಾಡ್ತಾ ಇತ್ತು. ಆ ಕೋತಿಗಳು ಪ್ರತಿದಿನ ಈ ಕಾರ್ಪೆಂಟರ್ಗಳನ್ನ ನೋಡೋದು, ಅವರ ಕೆಲಸಗಳನ್ನ ತಾವು ಇಮಿಟೇಟ್ ಮಾಡೋದು, ಅದರಿಂದ ತುಂಬ ಮನರಂಜನೆಯನ್ನ ತಗೋತಾ ಇದ್ವು. ಒಂದು ದಿನ ಮಧ್ಯಾಹ್ನ ಕಾರ್ಪೆಂಟರ್ಗಳು ಊಟಕ್ಕೆ ಅಂತ ಹೊರಟ್ರು. ಅವರು ಒಂದು ದೊಡ್ಡ ಮರದ ದಿಮ್ಮಿಯನ್ನ ಅರ್ಧಕ್ಕೆ ಕಟ್ ಮಾಡಿ ಅದು ಅರ್ಧ ಹಾಗೆ ಇರಬೇಕು ಅಂತ ಅದರ ಮಧ್ಯೆ ಒಂದು ಮರದ ಗೂಟವನ್ನ ಹಾಕಿ ಹಾಗೆ ಇಟ್ಟು ಊಟದ ಟೈಮ್ ಆಯಿತು ಅಂತ ಊಟಕ್ಕೆ ಹೊರಡ್ಬಿಟ್ರು. ಅಲ್ಲಿಗೆ ಒಂದು ಕುತೂಹಲಕಾರಿ ಕೋತಿ ಬಂತು. ಆ ಮರದ ಗೂಟವನ್ನ ನೋಡಿ ಏನಿದು ಅಂತ ಆಶ್ಚರ್ಯದಿಂದ ಹತ್ರ ಹೋಯ್ತು. ಆ ಗೂಟವನ್ನ ನೋಡಿ, ಅಯ್ಯೋ ಇದೊಂದು ಮರದ ತುಂಡು, ಈ ದೊಡ್ಡ ಮರದ ದಿಮ್ಮಿ ಮಧ್ಯ ಬಂದು ಸಿಕ್ಕಾಕೊಂಡ್ಬಿಟ್ಟಿದೆ, ಇದನ್ನ ತೆಗಿಬೇಕಲ್ಲ ಅಂತ ತನ್ನ ಪುಟ್ಟ ಕೈಗಳಿಂದ ಜೋರಾಗಿ ಎಳಿತು. ಆದ್ರೆ ಆ ಮರದ ಗೂಟ ತುಂಬಾ ಗಟ್ಟಿಯಾಗಿರೋ ಕಾರಣ ಅದು ಆಚೆ ಬರಲೇ ಇಲ್ಲ. ಆಗ ಆ ಕೋತಿ ಎಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲ, ಇದನ್ನ ನಾನು ಆಚೆ ತೆಗಿತೀನಿ ಅಂತ ಹೆಮ್ಮೆಯಿಂದ ಯೋಚನೆ ಮಾಡೋಕ್ ಶುರು ಮಾಡ್ತು. ಕಷ್ಟಪಟ್ಟು ತನ್ನ ಕಾಲ್ಗಳನ್ನು ಉಪಯೋಗಿಸಿ ಜೋರಾಗಿ ಅದನ್ನ ಎಳೆದ ತಕ್ಷಣ ಆ ಮರದ ಗೂಟ ಸಡ್ಲ ಆಗೋಯ್ತು. ದೊಡ್ಡ ಮರದ ದಿಮ್ಮಿ ಅರ್ಧ ಆಗಿತ್ತಲ್ವಾ, ಅದು ಮುಚ್ಕೊಳ್ಳೋಕೆ ಶುರು ಆಯ್ತು. ಪಾಪ ಆ ಕೋತಿಯ ಕಾಲುಗಳು ಆ ಮರದ ದಿಮ್ಮಿ ಒಳಗೆ ಸಿಕ್ಕಾಕೊಂಡ್ಬಿಡ್ತು. ಆ ಕೋತಿ ನೋವಿನಿಂದ ಒದ್ದಾಡ್ತಾ ಇತ್ತು, ಸಂಕಟದಿಂದ ಅದು ಕಿರ್ಚಾಡ್ತಾ ಇತ್ತು. ಆದ್ರೆ ಅವನಿಗೆ ಯಾರು ಸಹಾಯ ಮಾಡೋಕ್ ಬರಲಿಲ್ಲ. ಆ ಕಾರ್ಪೆಂಟರ್ಗಳು ವಾಪಸ್ ಬರೋ ಅಷ್ಟರಲ್ಲಿ ಕೋತಿಗೆ ತುಂಬ ಜಾಸ್ತಿ ಗಾಯನೂ ಆಗೋಗಿತ್ತು. ಇದೊಂದು ಸಣ್ಣ ಕತೆ, ಆದರೆ ಇದು ತುಂಬ ಅರ್ಥಪೂರ್ಣವಾಗಿರುವಂಥ ವಿಷಯನ ನಮಗೆ ತಿಳಿಸುತ್ತೆ. ಅದೇನು ಅಂದರೆ, ನಮಗೆ ಪೂರ್ತಿಯಾಗಿ ಗೊತ್ತಿಲ್ಲದೆ ಇರೋ ವಿಷಯಕ್ಕೆ ನಾವು ಮಧ್ಯ ಹೋಗಲೇಬಾರ್ದು. ಅದು ನಮಗೆ ತೊಂದರೆಯನ್ನು ಕೊಡುತ್ತೆ. ಈಗ ಈ ಕಥೆಯಲ್ಲಿ ಕೋತಿಗೆ ಆ ಮರದ ಗೂಟವನ್ನು ಮುಟ್ಟೋಕೆ ಯಾರು ಹೇಳಿದ್ದು? ಅದು ಅದನ್ನು ಮುಟ್ಟೋ ಅವಶ್ಯಕತೆ ಇರಲೇ ಇಲ್ಲ. ಆದರೆ ಬೇಡದೇ ಇರೋ ಕುತೂಹಲ ಮತ್ತು ಅದರ ಮೂರ್ಖತನ ಅವನಿಗೆ ದೊಡ್ಡ ತೊಂದರೆಯನ್ನು ಉಂಟು ಮಾಡ್ತು. ನಾವು ನಿಜವಾಗ್ಲೂ ಬುದ್ಧಿವಂತರಾಗಿದ್ದರೆ ಪೂರ್ತಿ ವಿಷಯ ಗೊತ್ತಿಲ್ಲದೆ ನಾವು ಬೇರೆಯವರ ವಿಷಯಗಳ ಮಧ್ಯ ಹೋಗಬಾರ್ದು. ಅದು ನಮಗೆ ತೊಂದರೆಯನ್ನು ಉಂಟು ಮಾಡುತ್ತೆ. ಪಂಚತಂತ್ರದ ದೊಡ್ಡ ದೊಡ್ಡ ಕಥೆಗಳಲ್ಲಿ ಈ ಕಥೆಯನ್ನು ಸಲಹೆಯ ರೀತಿ ಹೇಳಿದ್ದಾರೆ. ಈ ಕಥೆಯಲ್ಲಿ ಇದ್ದ ನೀತಿ ಮತ್ತು ಸಲಹೆ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಈ ಕಥೆಯ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ನಮಗೆ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಹಾಗೆ ಮುಂದೆ ಬರುವ ಅದ್ಭುತ ಕಥೆಗಳನ್ನು ಕೇಳೋಕೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.